ಈ ಅಫಿರ್ಮೇಷನ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಮುಹೂರ್ತ ಭಾಗಗಳನ್ನ ತಿಳಿಸಿದ್ದಾರೆ. ಚೌತಿ ಇರಬಾರ್ದು, ಅಷ್ಟಮಿ ಇರಬಾರ್ದು, ಇಂಥ ದಿನಗಳಲ್ಲಿ ಮಾಡ್ಕೊಂಡಂತ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಲ್ಲ. ನಾನು ಪ್ರಾರ್ಥಿಸಿದ ರೀತಿ ಸಂಬಂಧಗಳು ನನಗೆ ಉಂಟಾಗಿದೆ, ನಾನು ಬಯಸಿದ ಕೆಲಸ ನನಗೆ ದೊರೆತಿದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಮತ್ತು ಇವತ್ತಿನ ವಿಚಾರ ಬಂದು ತುಂಬ ಕಡೆ ನಾವು ಕೇಳ್ತಾ ಇದ್ದೀವಿ. ಏನು ಅಂತಂದರೆ ಮ್ಯಾನಿಫೆಸ್ಟೇಷನ್. ಎಲ್ಲ ಕಡೆ ಅನೇಕ ರೀಲ್ಗಳಲ್ಲಿ ನೋಡ್ತಾ ಇರ್ತೀವಿ, ಅನೇಕ ಪಾಡ್ಕಾಸ್ಟ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಮ್ಯಾನಿಫೆಸ್ಟೇಷನ್ಸ್ ಏನಿದು? ಅದರ ಬಗ್ಗೆ ಇವತ್ತು ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಅದನ್ನು ಹೇಗೆ ನಾವು ನೋಡಬೇಕು, ಅದು ಹೇಗೆ ನಮಗೆ ಸಹಾಯ ಮಾಡುತ್ತೆ, ಹಾಗಾದರೆ ಇದ್ರ ಬಗ್ಗೆ ಮುಂಚೆ ಗೊತ್ತಿರಲಿಲ್ವಾ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಮುಂದಿನ ಸಂಚಿಕೆಗಳಲ್ಲಿ 12 ರಾಶಿಯವರಿಗೆ ಸಂಬಂಧಪಟ್ಟಂತ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಅದು ಉಪಯೋಗ ಆಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು 2 ವಿಚಾರಗಳು. ಒಂದು ಅಫಿರ್ಮೇಷನ್, ಇನ್ನೊಂದು ಮ್ಯಾನಿಫೆಸ್ಟೇಷನ್. ನೋಡಿ, ಇಲ್ಲಿ ಅಫಿರ್ಮೇಷನ್ ಅಂದ್ರೇನು ಅಂತ ಮೊದಲು ನಾವು ತಿಳ್ಕೊಬೇಕು. ಅಫಿರ್ಮೇಷನ್ ಅಂದ್ರೆ ನಾವು ಪ್ರತಿದಿನ ಶ್ರದ್ಧೆಯಿಂದ ಪದೇ ಪದೇ ಅಥವಾ ಪುನಃ ಪುನಃ ಉಚ್ಚಾರಣೆ ಮಾಡುವಂತಹ ಧನಾತ್ಮಕವಾಗಿರುವಂತಹ ಅಥವಾ ಸಕಾರಾತ್ಮಕವಾಗಿರುವಂತಹ ವಾಕ್ಯವನ್ನ ನಾವು ಅಫಿರ್ಮೇಷನ್ ಅಂತ ಕರಿತೀವಿ. ನೋಡಿ, ಇದು ನಮ್ಗೇನಾಗತ್ತೆ, ಇದನ್ನ ಪದೇ ಪದೇ ನಾವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ, ನಮಗೆ ವಿಶೇಷವಾಗಿರುವಂತಹ ಒಂದು ಧೈರ್ಯ ಕೂಡ ನಮಗೆ ಉಂಟಾಗುವಂಥದ್ದು. ನೋಡಿ, ಇದರಲ್ಲಿ ನಮಗೆ ಈ ಅಫಿರ್ಮೇಷನ್ಗೆ ನಮ್ಮ ಜ್ಯೋತಿಷ್ಯದಲ್ಲಿ ಒಂದಷ್ಟು ಗ್ರಹಗಳು ಕಾರಕತ್ವಗಳನ್ನು ಹೊಂದಿದ್ರೆ ಇದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಫಿರ್ಮೇಷನ್ ಇಟ್ಸ್ ಇದನ್ನ ನಾವು ಸರಳವಾಗಿ ಹೇಳಬೇಕು ಅಂದ್ರೆ ವಾಕ್ಸಿದ್ಧಿ ಅಂತ ಹೇಳ್ತಾ ಇದ್ವಿ. ವಾಕ್ಸಿದ್ಧಿ ಚೆನ್ನಾಗಿರ್ಬೇಕು ಅನ್ನೋ ಆ ವ್ಯಕ್ತಿ ಏನ್ ಗುರು ಹೇಳಿದ್ರೆ ಹಂಗೆ ಆಗ್ಬಿಡುತ್ತಲ್ಲಪ್ಪ, ವ್ಯಕ್ತಿ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಲ್ಲಪ್ಪ, ವಾಕ್ಸಿದ್ಧಿ ಅಂತ ಕರಿತೀವಿ ನಾವು. ನೋಡಿ, ಇದಕ್ಕೆ ಬುಧ ಗ್ರಹ ಬಹಳ ಮುಖ್ಯ. ನಿಮ್ಮ ಜಾತಕದಲ್ಲಿ ಬುಧ ಹೇಗಿದ್ದಾನೆ ಅನ್ನೋದನ್ನ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಬುಧ ಗ್ರಹ ಸ್ಪೀಚು ಮತ್ತು ಕ್ಲಾರಿಟಿಯನ್ನ ಇಂಡಿಕೇಟ್ ಮಾಡ್ತಾನೆ. ಅದೇ ರೀತಿ ಶುಕ್ರ ಯಾವಾಗಲೂ ಕೂಡ ನಮ್ಗೆ ಆಕರ್ಷಣೆ ಬೇಕಲ್ಲ, ದುಡ್ಡು ಕಾಸು ಹಣ, ಅಂದುಕೊಂಡಂತ ಬಟ್ಟೆಗಳನ್ನ ತಗೋಬೇಕು, ಅಂದುಕೊಂಡಂತ ಕಾರ್ ತಗೋಬೇಕು ಅನ್ನುವಂಥ ಆಸಕ್ತಿ ಇರ್ತದಲ್ಲ, ಅದಕ್ಕೋಸ್ಕರ ಅಟ್ರಾಕ್ಷನ್ ಮತ್ತೆ ಹಾರ್ಮನಿಯನ್ನ ಇಂಡಿಕೇಟ್ ಮಾಡುವಂತ ಗ್ರಹ ಬಂದು ಶುಕ್ರ. ಅದೇ ರೀತಿ ಮೈಂಡ್ ಅಂಡ್ ಎಮೋಷನ್ಸ್, ಇದೆಲ್ಲ ಮಾಡ್ಬೇಕಣಪ್ಪ ಅಂದ್ರೆ ನಿನ್ನ ಮನಸ್ಥಿತಿ ಚೆನ್ನಾಗಿರ್ಬೇಕು, ನಿನ್ನ ಬುದ್ಧಿ ಸರಿ ಇರಬೇಕು. ಅದಕ್ಕೆ ಮೈಂಡ್ ಮತ್ತೆ ಎಮೋಷನ್ ಅನ್ನ ಇಂಡಿಕೇಟ್ ಮಾಡುವಂತ ಚಂದ್ರ ಗ್ರಹ. ಅದೇ ರೀತಿ ವಿಸ್ಡಮ್ ಮತ್ತೆ ಬ್ಲೆಸ್ಸಿಂಗ್ ಅನುಗ್ರಹಿಸುವಂತ ಗುರುಗ್ರಹ ಇಲ್ಲಿ ಬಹಳವಾದ ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ. ನಾವು ಅಫಿರ್ಮೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಈ 4 ಗ್ರಹಗಳು ಬುಧ, ಶುಕ್ರ, ಚಂದ್ರ, ಈ ಗುರು ಗ್ರಹಗಳನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ನೋಡಿ, ಎಕ್ಸಾಂಪಲ್, ಈಗ ನೀವೇನು ಅನ್ಕೋಬೇಕು, ಯಾವ ತರ ಅನ್ಕೋಬೇಕು ಅಂದ್ರೆ, ನಾನು ಯಶಸ್ವಿಯಾಗುತ್ತಿದ್ದೇನೆ, ಐ ಆಮ್ ಬಿಕಮ್ ಸಕ್ಸಸ್ಫುಲ್ ಅಂತ ಪದೇ ಪದೇ ಅನ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಕೂಡ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಅಥವಾ ನೀವು ಅಂದುಕೊಂಡಂತ ಕೆಲಸದಲ್ಲಿ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ನನ್ನ ಜೀವನದ ದಾರಿ ಪ್ರಭಾವಶಾಲಿ ಆಗಿದೆ. ಎವ್ರಿ ಪಾತ್ ಇನ್ ಮೈ ಲೈಫ್ ಇಸ್ ಇಂಪ್ಯಾಕ್ಟ್ಫುಲ್. ಇದನ್ನ ಪದೇ ಪದೇ ಅನ್ಕೊಳ್ಳುವಂಥದ್ದು ಇದೆಯಲ್ಲ, ಇದನ್ನ ನಾವು
ಅಫಿರ್ಮೇಷನ್ ಅಂತ ಕರಿತೀವಿ. ಇದನ್ನ ಪದೇ ಪದೇ ನಾವು ಉಚ್ಚಾರಣೆ ಮಾಡ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಆ ಥರದ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೋಡಿ, ಇದಕ್ಕೆ ನಮ್ಮ ಶಾಸ್ತ್ರಗಳು ಚೆನ್ನಾಗಿ ಹೇಳ್ತದೆ. ತೈತರಿಯ ಉಪನಿಷತ್ನಲ್ಲಿ ಸತ್ಯಂ ಮುದ ಧರ್ಮಂ ಚರ ಅಂತ ಹೇಳುತ್ತೆ. ಅಂದ್ರೆ ಸ್ಪೀಕ್ ದ ಟ್ರೂತ್, ವಾಕ್ ಇನ್ ಧರ್ಮ. ಅಂದ್ರೆ ನಮಗೆ ಈ ರೀತಿಯ ಅಫಿರ್ಮೇಷನ್ ಕೋಟ್ಗಳು ನಮಗೆ ನಮ್ಮ ಋಷಿ ಮುನಿಗಳು ತುಂಬಾ ಸರಿ ನಮಗೆ ತಿಳಿಸಿದ್ದಾರೆ. ನೋಡಿ, ಇನ್ನೊಂದು ಕಡೆ ಅಹಂ ಬ್ರಹ್ಮಾಸ್ಮಿ, ಐ ಆಮ್ ದಿ ಅಬ್ಸಲ್ಯೂಟ್ ಸೆಲ್ಫ್ ಅಂತ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ, ನನ್ನಿಂದ ಎಲ್ಲವೂ ಸಾಧ್ಯ. ಇದರಿಂದ ಏನಾಗುತ್ತೆ, ನಮಗೆ ದ ಹೈಯೆಸ್ಟ್ ಅಫಿರ್ಮೇಷನ್ ಆಫ್ ಇನ್ನರ್ ಸ್ಟ್ರೆಂತ್, ನನ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ನಂಬಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಮಂಡೂಕ ಉಪನಿಷತ್ತಲ್ಲಿ ನಮಗೆ ತಿಳಿಸುತ್ತೆ, ಅಯಂ ಆತ್ಮ ಬ್ರಹ್ಮ ಅಂತ ಹೇಳುತ್ತೆ. ದಿಸ್ ಇಸ್ ಸೆಲ್ಫ್ ಇಸ್ ಬ್ರಹ್ಮನ್, ನನ್ನೇ ಬ್ರಹ್ಮ, ನನ್ನ ಸೆಲ್ಫೇ ಬ್ರಹ್ಮ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿಸುತ್ತೆ. ಅಂದ್ರೆ ಇಲ್ಲಿ ನನ್ನ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಇಂಥ ಪದಗಳು ನಮ್ಗೆ ಯಾವಾಗ್ಲೂ ಕೂಡ ಸಹಾಯವನ್ನ ಮಾಡ್ತಾ ಹೋಗ್ತದೆ. ಮ್ಯಾನಿಫೆಸ್ಟೇಷನ್ ಅಂತಂದ್ರೇನು ಅಂದ್ರೆ, ಆಲ್ರೆಡಿ ನೀನ್ ಏನೋ ಹೇಳ್ತಾ ಇದೀಯಾ, ಯಾವ್ದೋ ಪದಗಳನ್ನ ಪದೇ ಪದೇ ಬಳಸ್ತಾ ಇದೀಯಾ, ಅಥವಾ ಏನೋ ಅನ್ಕೋತಾ ಇದೀಯಾ, ಆ ಸಂಕಲ್ಪ ನಿನ್ಗೆ ಪೂರೈಸ್ಬೇಕಲ್ಲ. ಇದು ನಾನು ಏನೇನೆಲ್ಲ ಅನ್ಕೋತಾ ಇದ್ದೀನಿ ಅಂದ್ರೆ, ನನ್ನ ಜೀವನದಲ್ಲಿ ನಾನೆಲ್ಲ ಏನೆಲ್ಲ ಬಯಸ್ತಾ ಇದ್ದೀನೋ, ನಾನು ಏನೆಲ್ಲ ಅನ್ಕೋತಾ ಇದ್ದೀನೋ, ವಾಸ್ತವದಲ್ಲಿ ಅದೆಲ್ಲವೂ ಕೂಡ ನನ್ನ ಜೀವನದಲ್ಲಿ ವ್ಯಕ್ತ ಆಗ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಅಂತೇಳಿ ಕರಿತೀವಿ. ಅದಕ್ಕೆ ಯಾವಾಗಲೂ ಕೂಡ ಅಫಿರ್ಮೇಷನ್ನು, ಧ್ಯಾನ ಮತ್ತು ಶ್ರದ್ಧೆ, ಗ್ರಹ ಬಲದಿಂದ ನಮಗೆ ಮ್ಯಾನಿಫೆಸ್ಟೇಷನ್ ಸಾಧ್ಯ ಆಗುತ್ತೆ. ಎಲ್ಲವೂ ಇರಬೇಕು. ನಾವು ಏನೋ ಒಂದು ಅನ್ಕೋಬೇಕು, ಆ ನಿಟ್ಟಿನಲ್ಲಿ ನಾನು ಧ್ಯಾನ ಮಾಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಆ ನಿಟ್ಟಿನಲ್ಲಿ ನನಗೆ ಶ್ರದ್ಧೆ ಇರಬೇಕು. ಇದರಿಂದ ನಾನು ಅನ್ಕೊಂಡುವಂಥದ್ದು ಆಗುತ್ತೆ. ಇದನ್ನೇ ನಾವು ನಮ್ಮ ಸಂಕಲ್ಪ ಸತ್ಯವಾಗುವಂಥ ಸ್ಥಿತಿ ಇದೆಯಲ್ಲ, ಇದನ್ನ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಅದಕ್ಕೆ ನಮ್ಮ ಋಷಿ ಮುನಿಗಳು ಆಗಿನ ಕಾಲದಿಂದ ಯಾವುದೇ ಪೂಜೆ ಪುನಸ್ಕಾರ ಹವನಗಳು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನ ಮಾಡಿಸ್ತಾ ಇದ್ರು. ಆ ಸಂಕಲ್ಪದ ಉದ್ದೇಶವೇ ನಾನು ಅಂದುಕೊಂಡಿರುವಂಥ ಕೆಲಸದಲ್ಲಿ ದೇವತಾ ಅನುಗ್ರಹವೂ ಕೂಡ ನನಗೆ ಪ್ರಾಪ್ತಿಯಾಗಲಿ ಅನ್ನುವಂಥದ್ದು. ನೋಡಿ, ಈ ಮ್ಯಾನಿಫೆಸ್ಟೇಷನ್ಗೆ ಒಂದಷ್ಟು ಗ್ರಹಗಳು ನಮಗೆ ಸಹಾಯವನ್ನು ಮಾಡ್ತವೆ. ಅದರಲ್ಲಿ ಮೊದಲನೇದಾಗಿ ಬಂದು ರಾಹು. ಯಾಕೆ ಅಂದ್ರೆ ನೋಡಿ, ಡಿಸೈರ್ ಎನರ್ಜಿ ಮತ್ತು ಟ್ರಾನ್ಸ್ಫಾರ್ಮೇಶನ್, ನನ್ನ ಬದಲಾವಣೆಯನ್ನು ರಾಹು ಇಂಡಿಕೇಟ್ ಮಾಡ್ತಾನೆ. ಮತ್ತೆ ಚಂದ್ರ, ಮೈಂಡು, ಪವರ್ ಮತ್ತೆ ವಿಜುವಲೇಷನ್, ನಾನು ಏನು ಅನ್ಕೋತಾ ಇದ್ದೀನಲ್ಲ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೋಬೇಕಂತ, ಅದಕ್ಕೆ ನಮಗೆ ಚಂದ್ರ ಪೂರಕವಾಗಿ ಸಹಾಯವನ್ನು ಮಾಡ್ತಾನೆ. ಅದೇ ರೀತಿ ಶನಿ, ಲಾಂಗ್ ಟರ್ಮ್ ಕರ್ಮಿಕ್ ರಿವಾರ್ಡ್, ಯಾವಾಗಲೂ ಕೂಡ ನನ್ನ ಕರ್ಮ ಹೇಗಿರುತ್ತೋ ನನ್ನ ಜೀವನದಲ್ಲಿ ಅದೆಲ್ಲವನ್ನ ಕೂಡ ನಾವು ಅನುಭವಿಸ್ತೀವಿ. ಇನ್ನು ಜುಪಿಟರ್, ಗ್ರೇಸು ಮತ್ತು ಎಕ್ಸ್ಪೆನ್ಷನ್ ಅನ್ನ ಇಂಡಿಕೇಟ್ ಮಾಡುವಂಥವ್ರು. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಈ ಗ್ರಹಗಳು ನಮಗೆ ಪೂರಕವಾಗಿರ್ತಾರೆ. ನೋಡಿ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಹೇಳದಂತ ಎಕ್ಸಾಂಪಲ್ಗೂ ಇಲ್ಲಿಗೂ ಒಂದು ಸಣ್ಣ ಬದಲಾವಣೆ ಏನಂತಂದ್ರೆ, ನಾನು ಬಯಸಿದ ಕೆಲಸ ನನಗೆ ದೊರೆತಿದೆ, ನಾನು ಪ್ರಾರ್ಥಿಸಿದ ರೀತಿ ಸಂಬಂಧಗಳು ನನಗೆ ಉಂಟಾಗಿದೆ. ಅಂದ್ರೆ ಮ್ಯಾನಿಫೆಸ್ಟೇಷನ್ ನಲ್ಲಿ ನಾವೇನ್ ಮಾಡ್ತಾ ಇದೀವಿ, ನನಗೆ ಸಿಕ್ಕಿದೆ, ನನಗಾಗಿದೆ, ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇಮ್ಯಾಜಿನೇಷನ್ ಇದೆಯಲ್ಲ, ಅನ್ಕೊಳ್ಳೋದಿದೆಯಲ್ಲ, ಇದು ಕೂಡ ನಿಮಗೆ ಪೂರಕವಾಗಿ ಸಹಾಯವನ್ನ ಮಾಡುತ್ತೆ. ಅದಕ್ಕೆ ಕೆಲವು ಕಡೆ ಹೇಳ್ತಾರೆ ನೋಡಿ, ಯಥಾಶ್ರದ್ಧಾ ತಥಾ ಸಿದ್ಧಿ, ಧರ್ಮ ಸಿಂಧುಲು ಬಹಳ ಚೆನ್ನಾಗಿ ಹೇಳ್ತಾರೆ. ಆಸ್ ಯುವರ್ ಫೇತ್ ಸೊ ಯುವರ್ ಅಕಂಪ್ಲಿಷ್ಮೆಂಟ್ ಅಂತ ಹೇಳುವಂಥದ್ದು. ಮತ್ ಭಕ್ತಃ ಲಭತೆ ಪರಂ, ಭಗವದ್ಗೀತೆ ಹೇಳ್ತದೆ, ಮೈ ಡಿವೋಟಿ ಅಟೆನ್ಸ್ ದ ಸುಪ್ರೀಂ ಸ್ಟೇಟ್. ಅದೇ ರೀತಿ ಯಥಾವಾಗಿ ತಥಾ ಕ್ರಿಯಾ, ಆಸ್ ದ ವರ್ಡ್ ಸೋ ದ ಆಕ್ಷನ್. ನಾ ಏನ್ ಅನ್ಕೋತೀನೋ ಅದನ್ನೇ ನಾನು ಮಾಡ್ತೀನಿ, ಅದಕ್ಕೆ ನನಗೆ ನೇಚರು ಸಹಾಯವನ್ನ ಮಾಡ್ತದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಈ ಎರಡು ವಿಚಾರಗಳನ್ನ, ಅಫಿರ್ಮೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಎರಡನ್ನೂ ಕೂಡ ನಾವು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ನೋಡಿ, ನೇಚರ್ ಪಾಸಿಟಿವ್ ಸ್ಟೇಟ್ಮೆಂಟು, ಅಫಿರ್ಮೇಷನ್ ಆದ್ರೆ ಮ್ಯಾನಿಫೆಸ್ಟೇಷನ್ ಡಿಸೈರ್ ಔಟ್ಕಮ್. ಅದೇ ರೀತಿ ಸ್ಟೇಜು ಇನಿಷಿಯೇಷನ್ ಅಥವಾ ಬಿಗಿನಿಂಗು, ಮತ್ತೆ ಮ್ಯಾನಿಫೆಸ್ಟೇಷನ್ ಬಂದು ಇಟ್ ಇಸ್ ಎ ರಿಸಲ್ಟ್. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಈ ಎರಡು ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಹಾಗಾದ್ರೆ ಇದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನೋಡಿ, ಈ ಅಫಿರ್ಮೇಷನ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಒಂದಷ್ಟು ಮುಹೂರ್ತ ಭಾಗಗಳನ್ನು ತಿಳಿಸಿದ್ದಾರೆ. ಏನು ನೋಡು, ಅವತ್ತಿನ ದಿನ ನಿನಗೆ ಚೌತಿ ಇರಬಾರ್ದು, ಅಷ್ಟಮಿ ಇರಬಾರ್ದು, ನವಮಿ ಇರಬಾರ್ದು,
ಅಮಾವಾಸ್ಯೆ ಇರಬಾರ್ದು. ಇಂಥ ದಿನಗಳಲ್ಲಿ ಮಾಡಿಕೊಂಡಂಥ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಲ್ಲ. ಮತ್ತು ಅಶುಭ ಓರೆಗಳಿರಬಾರ್ದು, ದುರ್ಮುಹೂರ್ತಗಳಿರಬಾರ್ದು. ಅದಕ್ಕೆ ಯಾವಾಗಲೂ ಕೂಡ ಇದು ಅತ್ಯಂತ ಶುಭ ಕಾಲ ಯಾವುದಪ್ಪ ಅಂತಂದ್ರೆ, ಒಂದು ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕಿಂತ ಮುಂಚೆ, ಇನ್ನೊಂದು 12ರಿಂದ 12:40 ಅಭಿಜಿನ್ ಮುಹೂರ್ತ. ಈ ಎರಡು ಕೂಡ ಇಸ್ ಎ ವೆರಿ ಸ್ಟ್ರಾಂಗ್ ಟೈಮ್. ಈ ಸಂದರ್ಭದಲ್ಲಿ ಮಾಡಿಕೊಂಡಂತಹ ಸಂಕಲ್ಪಗಳು ಮ್ಯಾನಿಫೆಸ್ಟೇಷನ್ ಬೇಗ ನಿಮಗೆ ರಿಸಲ್ಟ್ ಅನ್ನ ಕೊಡ್ತದೆ. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ, ಈಗ ಒಬ್ರು ಕಾರ್ ತಗೋಬೇಕು ಅಂತ ಇರುತ್ತೆ, ಒಬ್ರು ಮನೆ ತಗೋಬೇಕು ಅಂತ ಇರುತ್ತೆ, ನನ್ನ ಜಾಬಲ್ಲಿ ಸಕ್ಸಸ್ ಆಗಬೇಕು ಅಂತ ಇರುತ್ತೆ, ನನ್ನ ಎಜುಕೇಶನ್ ಅಲ್ಲಿ ಏನೋ ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ. ಆದ್ರೆ ಇಲ್ಲಿ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಮಗು, ನಾನು ಎಜುಕೇಶನ್ ಚೆನ್ನಾಗಿ ಆಗಬೇಕು, ನನಗೆ ರಿಸಲ್ಟ್ ಚೆನ್ನಾಗಿ ಬರಬೇಕು, ನಾನು ಮಾರ್ಕ್ಸ್ ಚೆನ್ನಾಗಿ ತಗೋಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ಮ್ಯಾನಿಫೆಸ್ಟೇಷನ್ ಅನ್ನ ಒಂದು ಒಳ್ಳೆಯ ಸಮಯ ಬ್ರಾಹ್ಮಿ ಮುಹೂರ್ತ ಅಥವಾ ಅಭಿಜಿನ್ ಮುಹೂರ್ತದಲ್ಲಿ ಬುಧ ಓರೆ ಇರುವಂತ ಸಂದರ್ಭದಲ್ಲಿ ಮಾಡ್ಕೊಳ್ಳೋದ್ರಿಂದ, ಅದರ ಜೊತೆಗೆ ಬುಧನಿಗೆ ಸಂಬಂಧಪಟ್ಟಂತ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಕೂಡ ಇದು ಅತ್ಯಂತ ಯಶಸ್ಸನ್ನ ಗಳಿಸುತ್ತೆ, ಬೇಗ ರಿಸಲ್ಟ್ ಅನ್ನ ಕೊಡುತ್ತೆ. ಅದಕ್ಕಾಗಿ ನಾವು ಈ ಅಫ್ರಿಮೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಸಂಕಲ್ಪ ಸಾಧನೆಯನ್ನ ನಾವು ಮಾಡ್ಕೊಂಡಿದ್ದೆ ಆದ್ರೆ ನಾವು 100% ಅತಿ ಯಶಸ್ಸನ್ನ ನಮ್ಮ ಜೀವನದಲ್ಲಿ ಗಳಿಸ್ಬೋದು ಅಂತ ಹೇಳ್ತಾ, ಜೊತೆಗೆ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿ ರಾಶಿಗಳಿಗೂ ಕೂಡ ಅಫ್ರಿಮೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನು ಏನ್ ಮಾಡ್ಕೋಬೇಕು, ಯಾವ ಮಂತ್ರ ಜಪ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೇನೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಿಮಗೆ ಜ್ಯೋತಿಷ ವಾಸ್ತು ಮತ್ತು ಜಾತಕ ಭಾಗಗಳನ್ನು ತಿಳ್ಕೋಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.